ಕಾಂಬ್ಯಾಟ್ ಡ್ಯಾನ್ಸಿಂಗ್ ಅಂತ ಹೇಳ್ತೀವಿ. ನಾವು ಏನದನ್ನ ಅನ್ಕೊಳ್ತೀವಿ ಅಂದ್ರೆ ಎಲ್ಲ ಗಂಡವು ಹೆಣ್ಣವು ಸರ್ಸ ಆಡ್ತಿರೋದು ಅಂತ ಹೇಳ್ತೀವಿ. ಇದು ಸರ್ಸ ಅಲ್ಲ, ಇದು ಹಾವುಗಳಲ್ಲಿ ಮೇಟಿಂಗ್ ಸಿಸ್ಟಮ್ ಹೇಗಿರುತ್ತೆ ಸರ್? ಬಹಳಷ್ಟು ಸರಿ ನಾವು ಎಲ್ಲ ನೋಡಿರ್ತೀವಿ, ಎರಡು ಹಾವುಗಳು ತಳುಕು ಹಾಕೊಂಡಿರೋದನ್ನ ನೋಡಬಾರ್ದು, ಏನೇನೋ ಇದೆ ಸರ್. ಬಟ್ ಮೇಟಿಂಗ್ ಸಿಸ್ಟಮ್ ಹೇಗೆ ನಡೆಯುತ್ತೆ ಹಾವುಗಳಲ್ಲಿ? ಅವುಗಳಲ್ಲಿ ಮಳೆಗಾಲ ಬಿಟ್ಟು ಮಳೆಗಾಲ ಮುಗಿದ ನಂತರ ಮೇಟಿಂಗ್ ಸೀಸನ್ಸ್ಗಳು ಕೆಲವೊಂದು ಹಾವುಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಫೀಮೇಲ್ ಏನು ಮಾಡುತ್ತೆ, ಫೀಮೇಲ್ ಹೋಗಿ ಮೆಸೇಜ್ ಕೊಟ್ಟು ಬಂದ್ಬಿಡುತ್ತೆ, ಐ ಆಮ್ ಇನ್ ನೀಟ್ ರೆಡಿ ಟು ಮೇಟ್ ಅಂತ ಹೋಗಿ ಸಿಗ್ನಲ್ಸ್ಗಳನ್ನ ಕೊಟ್ಟು ಬಂದ್ಬಿಡುತ್ತೆ, ಫೆರೋಮೋನ್ಸ್ನ ರಿಲೀಸ್ ಮಾಡಿಬಿಡುತ್ತೆ. ಇದ್ರ ಮೇಲೆ ಈ ಸ್ಮೆಲ್ನ ಗ್ರಹಿಸ್ಕೊಂಡು ಏನು ಮಾಡುತ್ತೆ, ಮೇಲು ಫೀಮೇಲ್ ಇರೋ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫೀಮೇಲ್ ಇರೋ ಕಡೆ ಬಂದಾಗ ಏನಾಗುತ್ತೆ, ಒಂದೇ ಒಂದು ಬರಲ್ಲ, ಇದೇ ಥರ ಮಲ್ಟಿಪಲ್ ಲೊಕೇಶನಲ್ಲಿ ಮೆಸೇಜ್ ಕೊಟ್ಬಿಟ್ಟಿರುತ್ತೆ. ಆವಾಗ ಬೇರೆ ಬೇರೆ ಹಾವುಗಳು ಆ ಜಾಗಕ್ಕೆ ಬರ್ತವೆ, ಗಂಡ ಹಾವುಗಳು ಬಂದಾಗ ಇದೇನು ಮಾಡುತ್ತೆ, ಫಸ್ಟ್ ಇದು ಏನಕ್ಕೆ ಈ ಥರ ಮಾಡುತ್ತೆ, ಈ ಸ್ಟ್ರಾಟಜಿ ಮಾಡುತ್ತೆ ಅಂದರೆ ಡಾಮಿನೆನ್ಸ್ನ ಚೆಕ್ ಮಾಡಬೇಕು. ಇವನು ಡಾಮಿನೇಟ್ ಆಗಿದ್ದಾನ, ಈ ಜೀನ್ಸ್ಗಳು ನೆಕ್ಸ್ಟ್ ಪ್ರೊಜೆನೀಸ್ಗಳು ಸರ್ವೈವ್ ಆಗ್ತಾವ, ಇದನ್ನೆಲ್ಲ ಚೆಕ್ ಮಾಡಬೇಕು. ಆ ಟೆರಿಟರಿಲಿ ಇವ್ನು ಡಾಮಿನೇಟ್ ಆಗಿದ್ದಾನ ಅಂತ ಏನು ಮಾಡುತ್ತೆ, ಎರಡು ಮೆಸೇಜ್ ಕೊಟ್ಟು ಬಂದ್ಬಿಡುತ್ತೆ. ಎರಡು ಗಂಡ ಹಾವುಗಳ ಹತ್ರ ಬರುತ್ತೆ, ಇದು ಸುಮ್ಮನೆ ಒಂದು ಕಡೆ ಕೂತಿರುತ್ತೆ, ಅಸೆಸ್ ಮಾಡ್ತಾಳೆ ಯಾರು ಸ್ಟ್ರಾಂಗು, ಯಾರು ಡಾಮಿನೇಟ್ ಇದ್ದಾರೆ. ಹಾವಲ್ಲೂ ಇದೇ ತರ ಇವೆರಡರಲ್ಲಿ ಏನಾಗುತ್ತೆ, ಫೈಟ್ ಆಗುತ್ತೆ. ಫೈಟ್ ಹೆಂಗೆ ಆಗುತ್ತೆ ಅಂದ್ರೆ, ಫಸ್ಟ್ ಸೇಮ್ ಅಸೆಸ್ ಮಾಡ್ತವೆ, ಡಾಮಿನೆನ್ಸ್ ಅಸೆಸ್ ಮಾಡ್ತವೆ, ಅದಾದ್ಮೇಲೆ ಏನ್ ಮಾಡ್ತವೆ, ಎರಡು ಫೈಟ್ ಆಡ್ತಾರೆ ಗಂಡು ಹೆಣ್ಣಲ್ಲ. ನಾವು ಕಾಂಬ್ಯಾಟ್ ಡ್ಯಾನ್ಸಿಂಗ್ ಅಂತ ಹೇಳ್ತೀವಿ. ನಾವು ಏನದನ್ನ ಅನ್ಕೊಳ್ತೀವಿ ಅಂದ್ರೆ ಎಲ್ಲ ಗಂಡವು ಹೆಣ್ಣವು ಸರ್ಸ ಆಡ್ತಿರೋದು ಅಂತ ಹೇಳ್ತೀವಿ. ಇದು ಸರ್ಸ ಅಲ್ಲ, ಇದು ಜಗಳ, ಕಾಂಬ್ಯಾಟ್ ಡ್ಯಾನ್ಸಿಂಗ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಒಂದ್ ಹಾವು ಇನ್ನೊಂದು ಹಾವನ್ನ ಹೊಡೆದು ಈ ತರ ಹೊಡೆದು ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಎಷ್ಟು ತುಂಬಾ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 hour ಜಗಳ ಆಡೋದನ್ನ ನೋಡಿದೀವಿ. ಈ ತರ ಆಗಿ ಯಾರು ಸೋಲ್ತಾರೆ ಅವರು ಆ ಜಾಗ ಬಿಟ್ಟು ಹೋಗ್ತಾರೆ, ಯಾರು ಡಾಮಿನೇಟ್ ಇರ್ತಾರೆ ಆ ಜಾಗದಲ್ಲಿ ಉಳಿತಾರೆ. ಇದು ಒಂದು ಪ್ರೊಸೀಜರ್, ಒಂದು ಸ್ಟೆಪ್. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಇನ್ನೂ 4-5 ಹಾವುಗಳು ಬರ್ತವೆ, ಇದ್ರ ಜೊತೆ ಜಗಳ ಆಡ್ಬೇಕು, ಯಾರು ಡಾಮಿನೇಟ್ ನೋಡ್ಬೇಕು. ಮತ್ತೆ 4-5 ಹಾವುಗಳು, 5, 6, 7 ಹಿಂಗಾದ್ಮೇಲೆ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವರು ಅಲ್ಲಿ ಉಳಿತಾರೆ, ಅವ್ರಿಗೆ ಮೀಟಿಂಗ್ ಚಾನ್ಸಸ್ ಸಿಗುತ್ತೆ. ಮೀಟಿಂಗ್ ಆದಮೇಲೆ ಒಂದು 40 to 50 ಡೇಸ್ಗೆ ಇದೇನು ಮಾಡುತ್ತೆ, ಹೆಗ್ನ ಲೇ ಮಾಡುತ್ತೆ. ಲೇ ಮಾಡಿ ಅದನ್ನು ಮೊಟ್ಟೆನ, ಕೆಲವೊಂದರಲ್ಲಿ ಓಲ್ ನೆಸ್ಟಿಂಗ್ ಅಂತ ಹೇಳ್ತೀವಿ, ಕೆಲವೊಂದು ಮೌಂಟ್ ನೆಸ್ಟಿಂಗ್, ಅದೇ ಕಿಂಗ್ ಕೋಬ್ರಾದಲ್ಲಿ ಮೌಂಟ್ ನೆಸ್ಟ್ ಮಾಡುತ್ತೆ. ಮೊಟ್ಟೆನ ಒಂದು ಗೂಡು ಕಟ್ಟಿ ಮೊಟ್ಟೆನ ಇಡುತ್ತೆ. ಕೆಲವೊಂದರಲ್ಲಿ ಓಲ್ ನೆಸ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಬರೋ ನೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಮೊಟ್ಟೆನ ಇಟ್ಟು ಬಂದ್ಬಿಡುತ್ತೆ. ಕೆಲವೊಂದು ಹಾವುಗಳಲ್ಲಿ ಲೈಕ್ ಏನು ಈ ಕೆಟಗರಿ ಹಾವುಗಳನ್ನ ನಾವು ಓವಿಪ್ಯಾರಸ್ ಅಂತ ಹೇಳ್ತೀವಿ. ಕೆಲವೊಂದು ಹಾವುಗಳು ಅಂದ್ರೆ ನಾವು ರಸಲ್ ವೈಪರ್ ಆಗಿರ್ಬೋದು ಅಥವಾ ಗ್ರೀನ್ ವೈನ್ ಸ್ನೇಕ್ಗಳು ಆಗಿರ್ಬೋದು, ಇವೆಲ್ಲ ಏನಂದ್ರೆ ಹೊಟ್ಟೆ ಒಳಗೇನೆ ಮೊಟ್ಟೆ ಇಟ್ಕೊಂಡು ಮರಿ ಆಗುತ್ತೆ. ಆ ಮರಿಗಳನ್ನ ಒಂದು ಟೈಮಲ್ಲಿ ರಿಲೀಸ್ ಮಾಡ್ತವೆ. ಇದನ್ನ ಓವಿಪ್ಯಾರಸ್ ಅಂತ ಹೇಳ್ತೀವಿ. ಇದು ಯಾಕೆ ಅಂದ್ರೆ, ಗ್ರೀನ್ ವೈನ್ ಸ್ನೇಕ್ ಅಲ್ಲಿ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇದು ಮರದ ಮೇಲೆ ಇರೋದ್ರಿಂದ ಮೊಟ್ಟೆನ ಇಟ್ಟು ಹೊರಗಡೆ ಹೋದಾಗ ಅದು ಪ್ರಿಡೇಷನ್ ಆಗ್ಬಿಡುತ್ತೆ, ಬೇರೆ ಯಾವ್ದಾದ್ರು ಪಕ್ಷಿನೋ ಯಾವ್ದೋ ಪ್ರಾಣಿನೋ ತಿಂದ್ಬಿಡುತ್ತೆ ಅಂತ ಒಂದು. ಇನ್ನೊಂದು, ಈ ರಸಲ್ ವೈಪರ್ಗಳೆಲ್ಲ ಯಾಕೆ ಹೇಳೋದಂದ್ರೆ, ಈ ರಸಲ್ ವೈಪರ್ಗಳೆಲ್ಲ ಎವಾಲ್ವ್ ಆಗಿದ್ದು ಡೆಸರ್ಟ್ ಇಂದ. ಈ ಡೆಸರ್ಟ್ ಅಲ್ಲಿ ಏನಾಗುತ್ತೆ, ಫೇವರಬಲ್ ಕಂಡೀಷನ್ಸ್ಗಳು ಇರಲ್ಲ, ಒಂದು ಈ ಟೆಂಪರೇಚರ್ ವೇರಿಯೇಷನ್ಸ್ ಆಗುವಂಥದ್ದು. ಈ ಎವಲ್ಯೂಷನ್ ಇಂದ ಏನಾಯ್ತು, ಈ ಸ್ಪೀಶೀಸ್ ರಸಲ್ ವೈಪರ್ ಅಲ್ಲಿ ಸ್ವಲ್ಪ ಈ ಮೊಟ್ಟೆನ ಹೊಟ್ಟೆ ಒಳಗೆ ಇಟ್ಕೊಂಡು ಮರಿ ಆದ್ಮೇಲೆ ಹೊರಗಡೆ ಬಿಡೋವಂಥದ್ದು, ಈ ನೇಚರ್ನ ನಾವು ನೋಡ್ತೀವಿ. ಇದಿಷ್ಟು ಪ್ರೊಸೀಜರ್ ಆಯ್ತು. ಅವುಗಳಲ್ಲಿ ಒಂದೇ ನಾಲ್ಗೆ ಆದ್ರೆ 2 ಸೀಳು, ನಾವು ಬೈಫಿಟ್ಟಂಗ್ ಅಂತ ಹೇಳ್ತೀವಿ. ಈ ಕೆಮಿಕಲ್ ರಿಸೆಪ್ಟರ್ಸ್ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಫೀಮೇಲ್ ಹೋಗಿ ಮೆಸೇಜ್ ಫಿರೋಮೋನ್ ರಿಲೀಸ್ ಮಾಡಿ ಬಂದಿರುತ್ತೆ, ಈ ಸ್ಮೆಲ್ನ ಇಟ್ಕೊಂಡು ಹಾವು ಬರುತ್ತೆ, ಅಥವಾ ಕಪ್ಪೆಗಳನ್ನ ಹಿಡಿಯೋದಕ್ಕೆ, ಅಥವಾ ಇಲಿಗಳನ್ನ ಈ ನಾಲ್ಗಳು ಏನ್ ಮಾಡುತ್ತೆ, ಗಾಳಿಲಿರೋಂಥ ಕೆಮಿಕಲ್ನ ತನ್ನ ನಾಲ್ಗೆಲ್ಲ ಬಿಟ್ಟು ತಗೊಂಡು ಒಳಗಡೆ ಕಂಡಾಗ ಜಕೋಬ್ಸನ್ ಆರ್ಗನ್ ಅಂತ ಇರುತ್ತೆ. ಈ ಜಕೋಬ್ಸನ್ ಆರ್ಗನ್ಗೆ ಟಚ್ ಮಾಡಿದಾಗ ಮುಂದೆ ಇರೋಂಥ ಪ್ರಾಣಿನ ನಾನು ತಿನ್ಬೋದಾ ತಿನ್ಬಾರ್ದಾ, ಎಷ್ಟು ಗಾತ್ರದಲ್ಲಿದೆ, ಎಷ್ಟು ದೂರದಲ್ಲಿದೆ, ಇದನ್ನೆಲ್ಲ ಪೈಥಾಗರಸ್ ಥಿಯರಮ್ ಇದೆಯಲ್ಲ ಅದ್ರ ಪ್ರಕಾರ ಇದು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದರಿಂದ ಏನಾರ ತೊಂದರೆ ಇದೆಯಾ ಆ ಜಾಗನ ಬಿಟ್ಟು ಓಡೋಗುತ್ತೆ, ಇಲ್ಲ ಅದರಿಂದ ನಾನು ಹಿಡಿಬಹುದು, ಅದನ್ನ ತಿನ್ಬೋದು ಅಂದಾಗ ಅದನ್ನ ಹೋಗಿ ಹಿಡಿದು ತಿನ್ನುತ್ತೆ. ಡಿಸ್ಟೆನ್ಸ್ ಇದೆ ಅನ್ನೋ ತರ ಒಂದು ಫಾರ್ಮುಲಾ ತರ ಐ ಥಿಂಕ್ ಎಲ್ಲ ಪ್ರಾಣಿಗಳಲ್ಲೂ ಇದು ಇದೇ ತರ ವರ್ಕ್ ಆಗುತ್ತೆ. ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋಂಥದ್ದು, ಏಜ್ ಮತ್ತೆ ಅದ್ರದ್ದು ಡಾಮಿನೆನ್ಸ್ ಎಷ್ಟಿದೆ, ಇದ್ರ ಸೆಕ್ಸ್, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ. ಎಷ್ಟು ಅಗ್ರೆಸಿವ್ ಇದ್ದಾಳೆ, ಈಟಲ್ ಇದೆಯಾ, ಇವನ್ನೆಲ್ಲ
ಅಸೆಸ್ ಮಾಡ್ತಾ ಹೋಗ್ತವೆ ಇದರಿಂದ. ಮತ್ತೆ ಹಾವುಗಳಲ್ಲಿ ಮೇಜರಲ್ಲಿ ವಿಷಪೂರಿತ ಹಾವುಗಳಿಗೆ ಮಾತ್ರ 2 ಹಲ್ಲು ಇರುತ್ತೆ. ವಿಷಪೂರಿತ ಫ್ಯಾಂಕ್ಸ್ ಅಂತ ಕರಿತೀವಿ ನಾವು. ವಿಷಪೂರಿತ ಹಾವುಗಳಿಗೆ 2 ಹಲ್ಲು ಫ್ಯಾಂಕ್ಸ್ ಅಂತ ಕರಿತೀವಿ. ಅರೆ ವಿಷಪೂರಿತ ಅಥವಾ ವಿಷ ಅಲ್ಲದ ಹಾವುಗಳಿಗೆ ನಮ್ಮ ತರ ಹಲ್ ಸೆಟ್ಗಳಿರುತ್ತೆ, ಮಲ್ಟಿಪಲ್ ಟೀತ್ಸ್ಗಳಿರ್ತದೆ. ಕಡ್ದಾಗ ಗೊತ್ತಾಗ್ಬಿಡುತ್ತೆ ನಮಗೆ. ಫಸ್ಟ್ ಡಾಕ್ಟರ್ ನಿಮ್ಗೆ ಕೇಳೋಂಥದ್ದು ಅಥವಾ ನೋಡೋಂಥದ್ದು ಅಥವಾ ಯಾರು ನೋಡೋಂಥದ್ದು ಫಸ್ಟ್ ಈ 2 ಹಲ್ ಬಿದ್ದಿದ್ಯಾ ಅಂತ ನೋಡ್ತಾರೆ ಫಸ್ಟ್. ಹೌದಾ? ಓಕೆ ಓಕೆ ಓಕೆ. ಈ 2 ಹಲ್ ಬಿದ್ದಿದ್ರೆ ಎಷ್ಟು ಡೆಪ್ತ್ ಅಲ್ಲಿ ಬಿದ್ದಿದೆ. ಕೋಬ್ರಾಗೆಲ್ಲ ಆದ್ರೆ 2 mm ಅಥವಾ 2 to 3, 4 mm ಅಷ್ಟು ಇರುತ್ತೆ. ಕ್ರೇಟ್ಗೆಲ್ಲಾದ್ರೆ 2 mm ಗಿಂತ ಚಿಕ್ಕದಾಗಿರ್ತೀವಿ ನಾವು. ಅದೇ ರಸಲ್ ವೈಪರ್ಗಾದ್ರೆ 2 ಸೆಂಟಿಮೀಟರ್ಗೂ ಅದು ಅಷ್ಟು ದೊಡ್ಡದಾಗಿರ್ತದೆ ಫ್ಯಾಂಕ್ಸ್ಗಳು. ಹಾಗಾಗಿ ಡೆಪ್ತ್ ಅಲ್ಲೂ ನೋಡ್ತಾರೆ ಕೆಲವರು. ಇದಿಷ್ಟು ವ್ಯಾನಮು ಮತ್ತೆ ನಮ್ಮಲ್ಲಿ ಹಲ್ಗಳು ಆಗಿರ್ಬೋದು, ಇದು ನಾವು ನೋಡ್ತೀವಿ. ಮೆಮೊರಿ ಪವರ್ ಇದೆಯಾ ಸರ್ ಹಾವುಗಳಿಗೆ? ನೆನಪಿನ ಶಕ್ತಿ ಇದೆಯಾ ಅಂತ? ಇಲ್ಲ ಅಪ್ರಾಕ್ಸಿಮೇಟ್ 3 ಸೆಕೆಂಡ್ ಇರುತ್ತೆ, 4 ಸೆಕೆಂಡ್ ಇರುತ್ತೆ? ಅವುಗಳಿಗೆ ಮೆಮೊರಿ ಇಲ್ಲ. ಇದು ಬೇಸ್ಡ್ ಆನ್ ದ ಕೆಮಿಕಲ್, ಏನ್ ಗಾಳಿಲಿರುವಂತ ಕೆಮಿಕಲ್ ಏನ್ ತಗೊಂಡು ಆ ಟೈಮ್ಗೆ ಏನ್ ಮಾಡ್ಬೇಕು ಅಷ್ಟೇ ಆಕ್ಟಿವಿಟೀಸ್. ಅದು ಮೆಮೊರಿ ಇಟ್ಕೊಂಡು ನಾವ್ ಹೇಳ್ತೀವಿ 12 ವರ್ಷ ಹಾವಿನ ದ್ವೇಷ ಅಂತ. 12 ವರ್ಷ ಅಂತ ಏನಿರಲ್ಲ, ಅದ್ರದ್ದು ಲೈಫ್ ಸೈಕಲ್ 10 to 12 years. ಅದಕ್ಕೆ ನಾವು 12 ವರ್ಷ ಅಲ್ಲಿವರೆಗೂ ಅದು ನಮ್ಮನ್ನ ಇದು ಮಾಡ್ತಾರೆ ಅಂತ. ಬಟ್ ಆ ಥರದ್ದು ಏನಿರಲ್ಲ. ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ನಾವು ಒಂದ್ ಕಡೆ ಸ್ನೇಕ್ ನ ರೆಸ್ಕ್ಯೂ ಮಾಡಿರ್ತೀವಿ, ಅದ್ರ ಗಂಡನ ರೆಸ್ಕ್ಯೂ ಮಾಡಿರ್ತೀವಿ, ಅದೇ ಜಾಗದಲ್ಲಿ ಹೆಣ್ಣಾವು ಇರುತ್ತೆ. ಯಾಕೆ ನಾವು ಜಾಸ್ತಿ ರೆಸ್ಕ್ಯೂನ ಮಾಡಬಾರ್ದು? ಎಲ್ಲೋ ನಾವು ಹಾವನ್ನ ಹಿಡಿದ್ಬಿಟ್ಟು ತಗೊಂಡು ಇನ್ನೊಂದ್ ಕಡೆ ಬಿಡೋಂಥದ್ದು. ಒಂದು ಹಾವುಗಳನ್ನ ಮೊದಲನೇದಾಗಿ ಹಿಡಿಲೇಬಾರ್ದು, ಹಿಡಿದಿದ್ನ ಹೊರಗಡೆನ ತರಬಾರ್ದು, ಆ ಜಾಗದಿಂದ ತರಬಾರ್ದು. ಯಾಕೆಂದ್ರೆ ಆ ಜಾಗದಿಂದ ಹೊರಗಡೆ ತಂದಾಗ ಏನಾಗುತ್ತೆ, ಅದ್ರದ್ದು ಜಾಗನ ಬೇರೆ ಒಂದೊಂದು ಯಾವ್ದೋ ತುಂಬುತ್ತೆ, ಇನ್ನೊಂದು ಆ ಜಾಗನ ಅದು ಟೆರಿಟರಿನ ಮೇಂಟೈನ್ ಮಾಡಿರುತ್ತೆ. ಆ ಟೆರಿಟರಿಯಿಂದ ಆ ಹಾವುನ ಅದ್ರ ಡಾಮಿನೆನ್ಸ್ ತೆಗೆದ್ರೆ ಆ ಜಾಗಕ್ಕೆ 4 ರಿಂದ 5 ಬೇರೆ ಗಂಡ ಹಾವುಗಳು ಅಥವಾ ಬೇರೆ ಹಾವುಗಳು ಕಾಂಪೀಟ್ ಮಾಡ್ತವೆ. ಅಯ್ಯೋ ಹೌದಾ? ಈ ಸಿಸ್ಟಮ್ ನಮ್ಮಲ್ಲಿ ನೋಡ್ತೀವಿ. ನೀವು ಇಟ್ಕೊಂಡು ಹೋದ್ರೆ ಅವನ್ನ, ಬಟ್ ನಮ್ಮನೆ ನೋಡಿದ್ರೆ ನೆಕ್ಸ್ಟ್ ದಿನ ಇನ್ನೊಂದು ಬಂದಿತ್ತು, ಅದ್ರ ನೆಕ್ಸ್ಟ್ ದಿನ ಇನ್ನೊಂದು ಬಂದಿತ್ತು ಅಂತ ಹೇಳ್ತಾರೆ. ಹೌದು, ಹಂಗೆ ಖಾಲಿ ಇರೋ ಜಾಗಕ್ಕೆ ಎಲ್ಲರೂ ಆಕ್ಯುಪೈ ಮಾಡಕ್ ನೋಡ್ತಾರೆ. ಮನೆ ಅಕ್ಕಪಕ್ಕ ಇದ್ದಾಗ ಸೇಫರ್ ಸೈಡ್ ತೆಗಿಲೇಬೇಕು. ಕೆಲವೊಂದು ಅವುಗಳನ್ನ ನಾವು ಬಿಟ್ಕೊಳ್ಳೋದು ಒಳ್ಳೇದು. ಅಂದ್ರೆ ಈಗ ನಾವು ಹೇಳ್ತೀವಿ ರ್ಯಾಟ್ ಸ್ನೇಕ್ ಅಂತ ಹೇಳ್ತೀವಿ, ಅದು ತುಂಬಾ ಪಾಪದವ, ಅದೇನು ಮಾಡಲ್ಲ, ಕೆರೆ ಅವುಗಳು ಅಂತ ಅವುಗಳನ್ನ ನೀವು ಬಿಡಿಸಿ ಇದು ಮಾಡೋದು ಪ್ರಯೋಜನ ಇಲ್ಲ. ಅದು ಇದ್ದಷ್ಟು ನಿಮ್ಗೆ ಅನುಕೂಲ. ನಿಮ್ಮಲ್ಲಿ ಮನೆಗಳಲ್ಲಿ ಇಲಿಗಳಾಗಿರ್ಬೋದು ಅಥವಾ ಕಪ್ಪೆಗಳಾಗಿರ್ಬೋದು, ಇದನ್ನ ಕಂಟ್ರೋಲ್ ಮಾಡೋಂಥ ಒಂದಿದು. ಇನ್ನೊಂದ್ಸಲ ಏನಾಗುತ್ತೆ, ನೀವು ಆ ಹಾವನ್ನ ತೆಗೆದು ಹೊರಗಡೆ ಬಿಟ್ರೆ ಇಲ್ಲಿ ಡಾಮಿನೆನ್ಸ್ ಇರುತ್ತೆ, ಇನ್ನೊಂದು ಹಾವು ಅದಕ್ಕೂ ಫೈಟ್ ಆಗುತ್ತೆ, ಇದು ಸರ್ವೈವ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತೆ ಬಿಟ್ಟ ಮೇಲೆ ಎಷ್ಟು ದಿನ ಫುಡ್ ಅದಕ್ಕೆ ಸಿಗದೆ ಇರುತ್ತೆ. ಇವೆಲ್ಲ ಏನಾಗುತ್ತೆ, ಈ ಹಾವುಗಳು ಒಂದ್ಸಲಿ ಟೆರಿಟರಿ ಮಾರ್ಕ್ ಮಾಡ್ಕೊಂಡ್ರೆ, ಹೋಮಿಂಗ್ ಗ್ರೌಂಡ್ಸ್ ಅಂತ ಹೇಳ್ತೀವಿ, ಮಾಡ್ಕೊಂಡ್ಮೇಲೆ ಏನ್ ಮಾಡುತ್ತೆ, ಇದಕ್ಕೆ ಎಲ್ಲಿ ಅದ್ರದ್ದು ಪ್ರೇ ಇರುತ್ತೆ ಅಂತ ಗೊತ್ತಿರುತ್ತೆ, ಎಲ್ಲಿ ನೀರಿರುತ್ತೆ ಅಂತ ಗೊತ್ತಿರುತ್ತೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಔಸ್ಕೋಬೇಕು ಅಂತ ಗೊತ್ತಿರುತ್ತೆ. ಇದನ್ನೆಲ್ಲ ನಾವು ಸಡನ್ ಆಗಿ ತೆಗೆದಾಗ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಕೆಲವೊಂದು ಅದ್ರಲ್ಲಿ ಸ್ಟ್ರೆಸ್ ಅಲ್ಲೂ ಸಾಯ ಅಂತ ಜಾಸ್ತಿ ಇರುತ್ತೆ, ಇಲ್ಲ ಇನ್ನೊಂದು ಹಾವುಗಳ ಜೊತೆ ಕಾನ್ಫ್ಲಿಕ್ಟ್ ಆಗಿ ಸಾಯ ಅಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಇದನ್ನ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಬಟ್ ಎಂಥ ಜಾಗಗಳಲ್ಲಿ ವಾಸ ಮಾಡೋದು? ತಂಪಾದ ಜಾಗನ ಅಥವಾ ಹೀಟ್ ಟೆಂಪರೇಚರ್ ಇರೋ ಜಾಗ ನೋಡ್ತಾವ? ಮನೆ ಒಳಗೆ ಯಾಕೆ ಬರ್ತಾವ? ಮನೆ ಒಳಗೆ ಬರೋದು ಕಾರಣಕ್ಕೂ ಮನೆ ಒಳಗೆ ಬರೋ ಕಾರಣ ಮನೆ ಒಳಗಿರೋಂಥ ಇಲಿ ಹೆಗ್ಣಗಳನ್ನ ಹಿಡಿಯೋದಕ್ಕೆ ಒಂದೇ ರೀಸನ್. ಅವುಗಳು ನೀವು ಇಲಿಗಳು ಮನೆ ಒಳಗೆ ಯಾಕೆ ಬರುತ್ತೆ ಅಂದ್ರೆ, ನಿಮ್ಮ ಮನೆ ಒಳಗೆ ನೀವು ಎಸ್ತಿರೋ ಅಂತ ಅನ್ನ ಸಾಂಬಾರು ಚಪಾತಿ ಪಲ್ಯ ಬಜ್ಜಿ ಬೋಂಡ ಪಕೋಡನೆಲ್ಲ ಈ ಇಲಿಗಳು ತಿನ್ನಕ್ ಬರುತ್ತೆ. ನೀವು ಏನ್ ಗಲೀಜಾಗಿ ಇಟ್ಕೊಂಡಿರ್ತೀರ ಮನೆನ ಅಥವಾ ನಿಮ್ ಸರೌಂಡಿಂಗ್ಸ್, ಅದನ್ನ ತಿನ್ನಕ್ಕೆ ಬರ್ತವೆ. ಬಂದಂತ ಇಲಿಗಳು ಸುಮ್ಮನೆ ಇರಲ್ಲ, ಚೆನ್ನಾಗಿದ್ರೆ ಜಾಗ ಚೆನ್ನಾಗಿದ್ರೆ ಗೂಡು ಕಟ್ಟಿ ಮರಿ ಮಾಡಿ, ಆ ಮರಿಗಳು ಅಥವಾ ಇಲಿಗಳು 1-2 ಮಾಡ್ತವೆ. ಆ ಸೆಂಟು ಸ್ಮೆಲ್ ಇಟ್ಕೊಂಡು ಅವುಗಳು ಮನೆ ಒಳಗೆ ಬರ್ತವೆ. ಬಂದಂತ ಅವುಗಳು ಅವು ಅಕಸ್ಮಾತಾಗಿ ಬರೋಂಥದ್ದು, ತಿನ್ನಕ್ಕೆ ಅಂತ ಬರೋಂಥದ್ದು, ನಿಮ್ಮ ಮನೇಲಿ ಉಳಿಬೇಕು ಅಂತ ಏನು ಬರೋಲ್ಲ. ಬಂದಂತ ಅಕಸ್ಮಾತಾಗಿ ಕಚ್ಬಿಟ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು. ಅದಕ್ಕಿಂತ ಮುಂಚೆ ಏನಂದ್ರೆ, ಅವು ಬಂದಾಗ ಏನ್ ಮಾಡ್ಬೇಕು ಅನ್ನೋದು. ಅವು ಬಂದಾಗ ನೀವು ಪ್ಯಾನಿಕ್ ಆಗ್ಬಾರ್ದು. ಅದು ನಿಮ್ಗಿಂತ ಭಯ ಇರುತ್ತೆ. ನೀವು ಪ್ಯಾನಿಕ್ ಆಗದೇನೆ ಆರಾಮಾಗಿ ಆ ವಿಡಿಯೋಕ್ಕೆ ಗೊತ್ತಿದ್ರೆ ಹಿಡಿಬೇಕು, ಹಿಡಿದು ಹೊರಗಡೆ ಬಿಡಬೇಕು. ಇಲ್ಲ ಅಂದ್ರೆ ಆ ವಿಡಿಯೋಕ್ಕೆ ಬರೋರನ್ನ ಕರೆಸ್ಬೇಕು, ರೆಸ್ಕ್ಯೂರ್ಸ್ನ ಕರೆಸಿ ಹೊರಗಡೆ ಬಿಡಿಸ್ಬೇಕು.